ಅಷ್ಟು ದಿನ ಈ ಶಮಿತಾ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಶಮಿ, ಓದ್ಬೇಕು ಅನ್ನೋ ಆಸೆಗೆ ಇಲ್ಲಿ ತನಕ ಬಂದಿರೋಳು ನಾನು. ಅಪ್ಪಿ ತಪ್ಪಿನೂ ನನ್ಗೆ ಅಡ್ಡ ಬರಬೇಡ. ಏಯ್ ಮತ್ತೆ ನಿನಗೆ ವಾರ್ನ್ ಮಾಡಿದೀನಿ. ಮತ್ತೆ ಮತ್ತೆ ಕಿರಿಕ್ ಮಾಡಕ್ ಬಂದ್ಯೋ? ಏನೇ ಮಾಡ್ತೀಯಾ? ಇದೇನ್ ಸಿಲೆಬಸ್ ಅನ್ಕೊಂಡ್ಯಾ? ನಾನು ಏನ್ ಮಾಡ್ತೀನಿ ಅನ್ನೋದನ್ನ ಹೇಳಿ ಮಾಡೋದಕ್ಕೆ. ಈ ಲಕ್ಷ್ಮಿ ಓದೋದ್ರಲ್ಲಿ ಮಾತ್ರ ಶಿಸ್ತು. ಚಿದ್ದಿಗ್ ಬಿದ್ರೆ ಸುಸ್ತಾಗಿ ಹೋಗ್ತೀಯ. ಹುಷಾರ್. ಅಲ್ಲ, ಯಾವಾಗಲೂ ನೀನು ನನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯಲ್ಲ, ಏನು ನನ್ನ ಮೇಲಿರೋ ಭಯನಾ ಅಥವಾ ಪ್ರೀತಿನಾ? ಏನಾದರೂ ಇಟ್ಕೊಳಮ್ಮ, ನೀನು ಏನಾದರೂ ಮಾಡ್ಕೊ. ನಾನು ಇಲ್ಲೇ ಇರ್ತೀನಿ, ಇದೇ ಕಾಲೇಜಲ್ಲೇ ಓದ್ತೀನಿ. ಲಕ್ಕಿ, ಯು ವಿಲ್ ಪೇ ಫಾರ್ ದಿಸ್. UPI ಆದರೆ ಪರವಾಗಿಲ್ವಾ? ನೋಡು, ನಿನಗೆ 2 ಆಪ್ಷನ್ಸ್ ಕೊಡ್ತೀನಿ. ಒಂದು, ನನ್ನ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ನೀನು ಓದೋದ್ರ ಬಗ್ಗೆ ಯೋಚನೆ ಮಾಡು. ಆವಾಗ ಟಾಪಲ್ಲಿ ಬರ್ತೀಯ. ಇನ್ನು 2ನೇದು, ನನ್ನನ್ನು ತುಳಿಯೋಕ್ಕೆ ಅದೆಷ್ಟು ಪ್ರಯತ್ನ ಪಡ್ತೀಯೋ ಪಡು, ಹೀನಾಯವಾಗಿ ಸೋಲ್ತೀಯ. ಏನು ಹೇಳು? ಹೀನಾಯವಾಗಿ ಸೋಲ್ತೀಯ. ಚಾಯ್ಸ್ ಇಸ್ ಯಾರ್ಸ್. ಆಯ್ಕೆ ನಿಂದು. ಬರ್ಲಾ? ಲಕ್ಷ್ಮಿ, ಯಾಕಮ್ಮ, ಏನಾಯ್ತು? ಇದೇನ್ ತಾತ, ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗು, ಇಷ್ಟೊಂದು ಜನ, ಈ ಸೌಂಡು. ಯಪ್ಪ, ನಾನು ಇದೇ ಮೊದಲನೇ ಸತಿ ಇದನ್ನೆಲ್ಲ ನೋಡ್ತಿರೋದು. ನೀನು ಹಳ್ಳಿಲಿ ನಿಶಬ್ದ ವಾತಾವರಣದಲ್ಲಿ ಇದ್ದೋಳು, ನಿನಗಿದೆಲ್ಲ ಹೊಸದಲ್ವಾ? ಅದಕ್ಕೆ ಹಂಗನ್ಸುತ್ತೆ. ಇನ್ಮೇಲೆ ಇಲ್ಲೇ ಇರ್ತೀಯಲ್ಲ, ಹೊಂದ್ಕೊಂಡ್ಬಿಡ್ತೀಯ. ನಾನು ಅಷ್ಟೇ, ಹಳ್ಳಿ ಬಿಟ್ಟು ಮೊದಲನೇ ಸಲ ಬೆಂಗಳೂರಿಗೆ ಬಂದಾಗ ಹೀಗೆ ಆಗಿತ್ತು. ನಿಮಗೂ ಹಿಂಗೆ ಆಗಿತ್ತ ತಾತ? ಮತ್ತೆ ಅವಾಗೆಲ್ಲ ಬೆಂಗಳೂರು ತುಂಬಾ ಚೆನ್ನಾಗಿತ್ತು, ನಿಶಬ್ದವಾಗಿ ಅಂತಾರೆ. ನಾನು ನೋಡಿರೋ ಬೆಂಗಳೂರು ನೀ ನೋಡಿರೋ ಬೆಂಗಳೂರಿಗಿಂತ ಎಷ್ಟು ತಣ್ಣಗಿತ್ತು, ಹಾಗೆ ನೀ ನೋಡಿರೋ ಹಳ್ಳಿಗಿಂತ ನಾನು ನೋಡಿರೋ ಹಳ್ಳಿ ಇನ್ನೂ ಹಳೇದಲ್ವೇನಮ್ಮ. ಪ್ರತಿ ಕಾಲಕ್ಕೂ ಅಷ್ಟೇ, ಹಳ್ಳಿಯಿಂದ ಸಿಟಿಗೆ ಬಂದಾಗ ಹಾಗನ್ಸೋದು ಸ್ವಾಭಾವಿಕ. ಅದ್ ಸರಿ, ನಾನು ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳಲೇ ಇಲ್ಲ. ಹೇಳ್ತೀನಿ ಇರು. ಪ್ರಸಾದು, ಬೇಗ ಹೋಗು. ಇವಳೆ ಕಣಮ್ಮ, ಸುಂದರವಾದ ಹುಡುಗಿ ಲಕ್ಷ್ಮಿ ಅಂತ. ತಾತ ಕಾಮಿಡಿ ಮಾಡಕ್ ಇಲ್ಲಿ ತನಕ ಕರ್ಕೊಂಡ್ ಬಂದ್ರ? ಕಾಮಿಡಿ ಅಲ್ಲ ಕಣಮ್ಮ, ಈ ಸುಂದರವಾದ ಹುಡುಗಿಗೆ ಬಟ್ಟೆ ಕೊಡ್ಸಕ್ಕೆ ನಾವಿಲ್ಲಿಗೆ ಬಂದಿರೋದು. ಏನು, ನಾನು ಇಲ್ಲಿ ಬಟ್ಟೆ ತಗೊಳದ? ಚಾನ್ಸೇ ಇಲ್ಲ ತಾತ. ಇಲ್ಲಿ 1 ಬಟ್ಟೆ ರೇಟಿಗೆ ನಮ್ಮ ಊರಲ್ಲಿ 4 ಜೊತೆ ಬಟ್ಟೆ ಬರುತ್ತೆ. ಇದು ಒಳ್ಳೆ ಕಥೆ ಆಯ್ತು ಕಣಮ್ಮ. ನಿಮ್ಮೂರಲ್ಲಿ 4 ಜೊತೆ ಬಟ್ಟೆ ಸಿಗುತ್ತೆ ಅಂತ ಇಲ್ಲಿಂದ ನಿಮ್ಮೂರಿಗೆ ಹೋಗಕ್ಕಾಗತ್ತ ನಾವೀಗ? ನೋಡು, ನಾನು ಇದೇ ಅಂಗಡಿಯಲ್ಲಿ ನಿನಗೆ ಬಟ್ಟೆ ಕೊಡಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ನೀನು ಬೇಡ ಅಂದ್ರೆ ನನ್ನ ಮೇಲೆ ಆಣೆ. ಅಯ್ಯೋ ತಾತ, ಇದೇನು ತಾತ ನೀವು ಆಣೆಗಿಣೆಲ್ಲ ಹಾಕೊಂಡು? ಮತ್ತೆ ಇಲ್ಲಿ ತನಕ ಬಂದು ಹಾಗೆ ವಾಪಸ್ ಹೋದ್ರೆ ನನ್ನ ಮನ್ಸಿಗೆ ನೋವಾಗಲ್ವಾ? ಸರಿ, ನಿಮಗೆ ಬೇಜಾರಾಗಬಾರ್ದು ಅಂತ ತಗೋತೀನಿ. ಎಸ್. ಆದ್ರೆ 2 ಜೊತೆ ಬಟ್ಟೆ ತಗೋತೀನಿ. 2 ಜೊತೆ? ಮಿನಿಮಮ್ 20 ಜೊತೆ ಬಟ್ಟೆ ತಗೋಬೇಕು. ಕಮ್ಮಿಗೆ ಮಾತೇ ಇಲ್ಲ. ದಿಸ್ ಇಸ್ ಮೈ ಆರ್ಡರ್. ಸರಿ ಯಜಮಾನ್ ತಾತ ಅವ್ರೆ. ಕುಡಿ. ಹಸ್ವಾಗ್ತಿದ್ಯೇನೋ? ಊಟ ಬಡಿಸ್ಲಾ? ಆದಿ, ನಿಮ್ಮ ಊಟನೂ ಬೇಡ, ಉಪಚಾರನೂ ಬೇಡ. ಹೋಗಿ ಅವಳಿಗೆ ಹೊಟ್ಟೆ ತುಂಬ ಊಟ ಹಾಕಿ ಉಪಚಾರ ಮಾಡಿ. ಅವಳು ಅಂದ್ರೆ ಇನ್ಯಾರತ್ತೆ? ನನ್ನ ಬೆನ್ನಿಗೆ ಬಿದ್ದಿದ್ದಾಳಲ್ಲ ಪಿಶಾಚಿ ಲಕ್ಷ್ಮಿ, ಅವಳೆ. ಅವಳು ಮನೇಲೇ ಇಲ್ಲ, ಮನೆ ಬಿಟ್ಟು ಹೋಗಿದ್ದಾಳೆ. ಮನೆಗೆ ವಾಪಸ್ಸು ಬಂದಿಲ್ಲ. ನೀನ್ ಯಾಕೆ ಅವಳು ಧ್ಯಾನ ಮಾಡ್ತಿದ್ಯಾ? ಅವಳೆಲ್ಲಿ ಹೋಗ್ತಾಳತ್ತೆ? ಇದರಲ್ಲ ನಿಮ್ಮಪ್ಪ ದ ಗ್ರೇಟ್ ಧರ್ಮರಾಜ್, ಅವಳನ್ನ ವಾಪಸ್ ಕರ್ಕೊಂಡು ಬಂದಿದ್ದಾರೆ. ಈ ಧರ್ಮಛತ್ರಕ್ಕೆ ಇನ್ನೇನು ಬರ್ತಾರೆ ಎಲ್ಲ ಅವಳ ಸೇವೆ ಸತ್ಕಾರ ಮಾಡಕ್ಕೆ ರೆಡಿ ಆಗ್ಬಿಡಿ. ಆದಿ, ಏನೋ ಹೇಳ್ತಿದ್ಯಾ? ಮಾವ ಹೋಗಿ ಅವಳನ್ನ ಕರ್ಕೊಂಡು ಬಂದಿದಾರ.
ಬೆಳಗ್ಗೆ ಯಾವುದೋ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೋದ್ರಲ್ಲ, ಇದಕ್ಕೇನೋ? ಹಾ, ಅವ್ರಿಗೆ ನಾವ್ಯಾರು ಇಂಪಾರ್ಟೆಂಟ್ ಅಲ್ಲ, ಅವಳೇ ಇಂಪಾರ್ಟೆಂಟು. ಏ ಆದಿ, ಅಪ್ಪ ಹೋಗಿ ಲಕ್ಷ್ಮೀನ್ ಕರ್ಕೊಂಡ್ಬಂದ್ರು ಅಂತ ನಿಂಗೆ ಹೆಂಗೆ ಗೊತ್ತಾಯ್ತು? ಅಪ್ಪ ಮನೆಗೂ ಬಂದಿಲ್ಲ. ಅಪ್ಪ, ನಾನು ಯಾರೋ ಹೇಳಿರೋ ಇನ್ಫಾರ್ಮೇಶನ್ ಇಟ್ಕೊಂಡು ಮಾತಾಡ್ತಿಲ್ಲ, ನಾನೇ ಕಣ್ಣಾರೆ ನೋಡಿರೋ ಕನ್ಫರ್ಮೇಶನ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಅವ್ರು ನೋಡಿದ್ಯೇನೋ? ಎಲ್ಲಿ ಸಿಕ್ಕವ್ರು ನಿನಗೆ? ಆಹಾ, ಖುಷಿ ಅಲ್ವಾ ನಿನಗೆ? ಇನ್ನೆಲ್ಲಿ ಸಿಗ್ತಾರೆ? ತಾತ ಬೇತಾಳನ್ನ ಕರ್ಕೊಂಡು ಬಂದು ನನ್ನ ಕಾಲೇಜಲ್ಲಿ ನನ್ನ ಕ್ಲಾಸ್ ರೂಮ್ಗೆ ಸೇರಿಸಿದ್ದಾರೆ. ಅದು ಸೀಟ್ ರಿಜೆಕ್ಟ್ ಆಗಿದ್ದವಳನ್ನ ಇವರೇ ಇನ್ಫ್ಲೂಯೆನ್ಸ್ ಮಾಡಿ ಸೇರಿಸಿದ್ದಾರೆ. ನಂಗೆ ದುಶ್ಮನ್ ಇದಾರ ಅಂತ ಊರಲ್ಲಿ ಹುಡ್ಕೋದೇ ಬೇಕಾಗಿಲ್ಲ, ಇಲ್ಲೇ ನಮ್ಮ ಮನೇಲೇ ಇದ್ದಾರೆ. ಆ ದುಶ್ಮನ್ ನಮ್ಮ ತಾತನೇ ಆಗಿರೋದು ನನ್ನ ಕರ್ಮ. ಅದಿ, ಅಪ್ಪ ಮನೆಗೆ ಬರ್ಲಿ ಕಣೋ, ಏನಾಗಿದೆ ಎಲ್ಲ ಗೊತ್ತಾಗುತ್ತೆ. ಬರ್ತಾರೆ, ಕಾಯ್ಕೊಂಡಿರಿ. ಅಜ್ಜಿ, ಅಕ್ಕಿ ಸೇರು ಬೆಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಅವಳು ಬರ್ತಾ ಇದ್ದಂಗೆ ಇನ್ನೊಂದ್ಸಲ ಒದ್ದಿಸ್ಬಿಟ್ಟು ಒಳಗಡೆ ಕರ್ಕೊಂಡು. ಮನೆ ಬಿಟ್ಟು ಹೋಗಿರೋಳು ಮತ್ತೆ ಯಾವ ಮುಖ ಇಟ್ಕೊಂಡು ವಾಪಸ್ ಬರ್ತಾವಳು? ಮಾನ ಮರ್ಯಾದೆ ಇರೋರಾದ್ರೆ ವಾಪಸ್ ಬರಲ್ಲ. ಆದ್ರೆ ಅದೆಲ್ಲ ಲಕ್ಷ್ಮಿಗೆ ಇದೆಯಾ ಅನ್ನೋದೇ ನನಗೆ ಅನುಮಾನ. ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ, ನನ್ನ ನೆಮ್ಮದಿ ಹಾಳು ಮಾಡಕ್ಕೆ ಅಂತಾನೆ ಹಿಂಗೆಲ್ಲ ಮಾಡ್ತಾರೆ ಅನ್ಸುತ್ತೆ. ಥು. ಏಯ್ ಆದಿ,